ಮತ್ತೆ MSP ಗ್ಯಾರಂಟಿ ಕಾನೂನು ತರಬೇಕು ಅನ್ನುವಂಥ ಉದ್ದೇಶದಿಂದ ಪಂಜಾಬ್ ಮತ್ತು ಹರಿಯಾಣ ರೈತರು ಗಡಿ ಭಾಗದಲ್ಲಿ 2 ಕಡೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರಿಗೆ ದೆಹಲಿ ಕಡೆ ಬಿಡ್ತಾ ಇಲ್ಲ. ಈಗ ದಲ್ಲೇವಾಲ್ ಅವರು MSP ಗ್ಯಾರಂಟಿ ಕಾನೂನು ತರಲೇಬೇಕು ಅನ್ನುವಂಥ ಹಠದಿಂದ ಉಪವಾಸ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ದಿನದಿನಕ್ಕೆ ಹದಗೆಡ್ತಾ ಇದೆ. ಅವರ ಆರೋಗ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಬಹಳ ಚಿಂತನೆ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರ ತಕ್ಷಣ ಈ ಕಾನೂನನ್ನ ಜಾರಿ ಮಾಡಬೇಕು, ಅದು ತರಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ದಲ್ಲೇವಾಲ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ನೈತಿಕ ಮತ್ತು ತಾತ್ವಿಕ ಬೆಂಬಲಕ್ಕೆ ನಾನು ಇಲ್ಲಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇನೆ. MSP ಕಾನೂನನ್ನು ಜಾರಿಗೊಳಿಸಿ ರೈತರನ್ನ ಉಳಿಸಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂಥ ದಲ್ಲೇವಾಲ್ ಅವರ ಜೀವವನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಹಿರಿಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ರವರು ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಏನು ಸರ್ ಬೆಳಗ್ಗೆ ಪ್ರತಿಭಟನೆ ಕೂತ್ಬಿಟ್ಟಿದ್ದೀರಾ? ಈಗ ದಲ್ಲೇವಾಲ್ ಅವರು ಕಳೆದ 38 ದಿವಸಗಳಿಂದ ಉಪವಾಸ ಮಾಡ್ತಾ ಇದ್ದಾರೆ. ಕೇಂದ್ರ MSP ಗ್ಯಾರಂಟಿ ಕಾನೂನನ್ನು ತರಬೇಕು ಅಂಥೇಳಿ ಆ ಹೋರಾಟ ಶುರುವಾಗಿ ಸುಮಾರು ತಿಂಗಳಾಯಿತು. ಗಡಿ ಭಾಗದಲ್ಲಿ ಅವರು ಅಲ್ಲೇ ಕೂತಿದ್ದಾರೆ. ನಾನು ಶಂಭು ಬಾರ್ಡ್ರಿಗೆ ಹೋಗಿ ಬಂದಿದ್ದೀನಿ. ಇವತ್ತು ಈ ಬೇಡಿಕೆ ಇವತ್ತಿಂದಲ್ಲ, ಹಿಂದೆ 13 ತಿಂಗಳ ಕಾಲ ರೈತರು ಹೋರಾಟ ನಡೆಸಿದರು. ಆ ವೇಳೆಯಲ್ಲಿ ಮೋದಿ ಸರ್ಕಾರ ಮೋಸ ಮಾಡಿ ಆ 3 ಕಾನೂನನ್ನು ವಾಪಸ್ ತಗೊಂಡ್ಮೇಲೆ ಈ ಹೋರಾಟ ನಿಲ್ಲಿಸಿದ್ರು ರೈತರು. ಮತ್ತು MSP ಗ್ಯಾರಂಟಿ ಕಾನೂನು ತರಬೇಕು ಅನ್ನುವಂಥ ಉದ್ದೇಶದಿಂದ ಪಂಜಾಬ್ ಮತ್ತು ಹರಿಯಾಣ ರೈತರು ಗಡಿ ಭಾಗದಲ್ಲಿ 2 ಕಡೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರಿಗೆ ದೆಹಲಿ ಕಡೆ ಬಿಡ್ತಾ ಇಲ್ಲ. ಈಗ ದಲ್ಲೇವಾಲ್ ಅವರು ಅಂತಿಮವಾಗಿ ಒಂದು ಸವಾಲಾಗಿ ಸ್ವೀಕರಿಸಿ MSP ಗ್ಯಾರಂಟಿ ಕಾನೂನು ತರಲೇಬೇಕು ಅನ್ನುವಂಥ ಹಠದಿಂದ ಕಳೆದ 38 ದಿವಸಗಳಿಂದ ಉಪವಾಸ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ದಿನದಿನಕ್ಕೆ ಹದಗೆಡ್ತಾ ಇದೆ. ಅವರ ಆರೋಗ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಭಾಳ ಚಿಂತನೆ ವ್ಯಕ್ತಪಡಿಸಿದೆ. ಅದಕ್ಕೆ ಕೇಂದ್ರ ಸರ್ಕಾರ, ಇದು ನೇರವಾಗಿ MSP ಗ್ಯಾರಂಟಿ ಕಾನೂನು ತರುವಂಥದ್ದು ಕೇಂದ್ರ ಸರ್ಕಾರ ತಕ್ಷಣ ಈ ಕಾನೂನನ್ನು ಜಾರಿ ಮಾಡಬೇಕು, ಅದು ತರಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ದಲ್ಲೇವಾಲ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ನೈತಿಕ ಮತ್ತು ತಾತ್ವಿಕ ಬೆಂಬಲಕ್ಕೆ ನಾನು ಇಲ್ಲಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ಅಂದರೆ ಕೇಂದ್ರ ಸರ್ಕಾರ ಈ ಹೋರಾಟದ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡನ್ನು ಮಾಡ್ತಾ ಇದೆಯಾ ಅಂತ? ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಮೋಸದ ಕೆಲಸ ನಡ್ತಾ ಇದೆ. ಈಗ ಅದರ ಬದಲಾಗಿ ಇವತ್ತು ಪತ್ರಿಕೆಯಲ್ಲಿದೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ಅಂತಂದಿದ್ದಾರೆ. ಅದು ಇನ್ನೂ ಅಪಾಯಕಾರಿ. ಈ MSP ಗ್ಯಾರಂಟಿ ಕಾನೂನಿಗೆ ಅದಕ್ಕಿಂತ ಜಾಸ್ತಿ ಅಪಾಯಕಾರಿ. ಒಟ್ಟಾರೆ ಕೇಂದ್ರ ಸರ್ಕಾರ ಮಾರುಕಟ್ಟೆಯನ್ನು ತನ್ನ ಕೈಲಿಟ್ಕೊಂಡು ಇಡೀ ಜಮೀನನ್ನು ರೈತರನ್ನು ಒಕ್ಕಲೆಬ್ಬಿಸಿ ರೈತರನ್ನು ಬೀದಿ ಮೇಲೆ ಬಿಕಾರಿಗಳನ್ನು ಮಾಡಿ ಇವತ್ತು ಇಡೀ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಚು ನಡೀತಾ ಇದೆ. ಆ ರೈತರ ಪರವಾಗಿ ಚಿಂತನೆ ಮಾಡುವಂಥ ಸರ್ಕಾರ ಕೆಲವು ಉದ್ದಿಮೆದಾರರು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರ ಪರವಾಗಿ ಹೊತ್ತಿದೆ. ಹಾಗಾಗಿ ದಲ್ಲೇವಾಲ್ ಅವರನ್ನು ತಕ್ಷಣ ಅವರು ಉಳಿಸ್ಬೇಕಾಗಿದ್ದರೆ ಕೇಂದ್ರ ಸರ್ಕಾರ MSP ಗ್ಯಾರಂಟಿ ಕಾನೂನನ್ನು ತರಲೇಬೇಕು ಅಂತ ಒತ್ತಾಯ ಮಾಡಿ ನಾವು ಅವ್ರ ಬೆಂಬಲಕ್ಕೆ ಕೂತಿದೆ. ಸರ್, ಈಗ ಗಡಿಯಲ್ಲಿ ರೈತರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಬೆಂಬಲಕ್ಕೆ ನಿಂತಿತ್ತು, ಹೋರಾಟಕ್ಕೆ ಬೆಂಬಲವನ್ನು ಸಹ ಸೂಚಿತ್ತು. ಆದರೆ ಇವತ್ತು ತಾವು ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಇಲ್ಲ, ನನಗೆ ದೆಹಲಿ ವಿಷಯ ಗೊತ್ತಿಲ್ಲ. ಅಲ್ಲಿ ನಮ್ಮ ಮುಖಂಡರೆಲ್ಲ ಹೋಗಿ ಬಂದಿದ್ದಾರೆ, ಮಾತಾಡಿ ಬಂದಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ತಾತ್ವಿಕ ಮತ್ತು ನೈತಿಕ ಬೆಂಬಲ ಯಾವತ್ತೂ ಕೂಡ ನಾವು ಕೊಡ್ತಾ ಇದ್ದೀವಿ, ಮುಂದೆನೂ ಕೊಡ್ತೀವಿ. ನಮ್ಮ ಪಕ್ಷದ ಮುಖಂಡರು ಕೂಡ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಹೋರಾಟ ಮಾಡೋಕ್ಕೆ ನಾವು ಯೋಚನೆ ನಾಳೆ 9ನೇ ತಾರೀಕಿನ ದಿವಸ ಸಮಾನ ಮನಸ್ಕರರು ಸೇರ್ತಾ ಇದ್ದೀವಿ. ಸೇರಿ ನಮ್ಮ ಪಕ್ಷದ ನಾಯಕರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಹತ್ರ ಈ ವಿಷಯನ ಪ್ರಸ್ತಾಪಿಸಿ ಕರ್ನಾಟಕದಲ್ಲಿ ಕೂಡ ರೈತರ ಪರವಾಗಿ ಹೋರಾಟ ಮಾಡುವಂಥ ಯೋಜನೆಯನ್ನು ಹಾಕೊಳ್ತೀವಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ರವರ ಮಾತುಗಳು. ಕ್ಯಾಮರಾಮನ್ ಪೃಥ್ವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬ್ಯಾಂಗ್ಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.